ಬಿಜೆಪಿ ಚಾಣಕ್ಯನ ಎಂಟ್ರಿ ರಾಜ್ಯಕ್ಕೆ ಈಗಾಗಲೇ ಆಗಿದೆ. ಚುನಾವಣೆಗೆ ಉಳಿದಿರುವಂತದ್ದು ಕೇವಲ ಬೆರಳೆಣಿಕೆ ತಿಂಗಳಷ್ಟು ಮಾತ್ರ ಬಾಕಿ. ಹೀಗಿರುವಾಗ ಜೆಡಿಎಸ್ ಜೊತೆ ಸೀಟು ಹಂಚಿಕೆ ಬಗ್ಗೆ ಅಮಿತ್ ಶಾ ಅವರು ಇವತ್ತು ಮೀಟಿಂಗ್ ಮಾಡೋ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿ ನಾಯಕರಿಂದಲೂ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಇವತ್ತು ಜೆಡಿಎಸ್ ಡಿಮ್ಯಾಂಡ್ ಇಟ್ಟಿರೋ ಕ್ಷೇತ್ರಗಳ ರಿಪೋರ್ಟ್ ಕೇಳ್ತಾರೆ. ರಾಜ್ಯ ನಾಯಕರ ಅಭಿಪ್ರಾಯ ಸಂಗ್ರಹದ ಬಳಿಕ ಡೆಲ್ಲಿಯಲ್ಲಿ ಫೈನಲ್ ಮೀಟಿಂಗ್ ಮಾಡ್ತಾರೆ. ಕುಮಾರಸ್ವಾಮಿ ಜೊತೆ ಮಾತುಕತೆಯನ್ನು ಅಮಿತ್ ಶಾ ಸಂದರ್ಭದಲ್ಲಿ ಮಾಡ್ತಾರೆ. ಅಂದ್ರೆ ಇವತ್ತು ಇವರದ್ದೇ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡುವಂಥದ್ದು, ರಾಜ್ಯ ನಾಯಕರ ಜೊತೆಗೆ. ಏನಂತ, ಇರೋ 28 ಕ್ಷೇತ್ರಗಳಲ್ಲಿ ನಮ್ಮ ಗೈನಿಂಗ್ ಹೇಗಿದೆ, ಈಗ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಆದ ನಂತರ ಹೇಗಿದೆ, ಮೈತ್ರಿ ಮಾಡ್ಕೊಳ್ತಾ ಇರೋದ್ರಿಂದ ಜೆಡಿಎಸ್ ಎಷ್ಟು ಕ್ಷೇತ್ರಗಳನ್ನು ಕೇಳ್ತಾ ಇದೆ ಅಂತ. ರಾಜ್ಯದ 28 ಕ್ಷೇತ್ರಗಳ ಕ್ಷೇತ್ರವಾರು ಸರ್ವೆಯನ್ನ ಅಮಿತ್ ಶಾ ಈಗಾಗಲೇ ಮಾಡಿಸಿದ್ದಾರೆ. ರಿಪೋರ್ಟ್ ರೆಡಿ ಇಟ್ಕೊಂಡಿರಿ ಅಂತ ಹೇಳಿದ್ರು. ಇವತ್ತು ಕೊಡ್ತಾರೆ ರಾಜ್ಯ ನಾಯಕರು ರಿಪೋರ್ಟ್ನ ಅವ್ರ ಕೈಗೆ. 28 ಕ್ಷೇತ್ರಗಳಲ್ಲಿ ಸೋಲು ಗೆಲುವಿನ ಮಾಹಿತಿ ಸಂಗ್ರಹ ಮಾಡ್ತಾರೆ. ಕಳೆದ ಬಾರಿ 3 ಕ್ಷೇತ್ರ ಬಿಟ್ಟು ಇನ್ನೆಲ್ಲವೂ ಕೂಡ ಇವ್ರ ತೆಕ್ಕೆಗೆ ಹೋಗಿತ್ತು. ಈಗ 3ರಲ್ಲಿ 1 ಮಂಡ್ಯನೂ ಈಗ ಇವ್ರ ಪಾಲಿಗೆ ಇದ್ದಂಗಿದೆ. ಜೆಡಿಎಸ್ ಕೂಡ ಅವ್ರ ಪಡೆಗೆ ಹೋದಾಗಿಂದ ಒಟ್ಟು 27 ಇವ್ರ ಕಡೆ ಗಟ್ಟಿ ಇದ್ದಂಗಿದೆ ಸದ್ಯಕ್ಕೆ. ಯಾವ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಡಬೇಕು ಅನ್ನೋ ಬಗ್ಗೆ ಅಭಿಪ್ರಾಯ ಸಂಗ್ರಹ ನಡೆಯುತ್ತೆ ಇವತ್ತು. ಜೆಡಿಎಸ್ ಈಗಾಗಲೇ 5 ರಿಂದ 6 ಕ್ಷೇತ್ರಗಳ ಪಟ್ಟಿಯನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ. ಮಂಡ್ಯ ನಮಗೆ ಕೊಡಿ, ಹಾಸನ ನಮಗೆ ಕೊಡಿ, ಚಿಕ್ಕಬಳ್ಳಾಪುರ ನಮಗೆ ಕೊಡಿ, ತುಮಕೂರು ನಮಗೆ ಕೊಡಿ, ಕೋಲಾರ ನಮಗೆ ಕೊಡಿ ಅಂತ ಹಿಂಗೆ ಒಂದು 5-6 ಕ್ಷೇತ್ರಗಳನ್ನ. ಹೀಗಿರುವಾಗ ಮೈತ್ರಿ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಇವ್ರು ಗೆಲ್ಲೋ ಸಾಧ್ಯತೆ ಇದ್ರೂ ಆ ಕ್ಷೇತ್ರಗಳನ್ನ ಬಿಟ್ಕೊಟ್ಬಿಡ್ತಾರಾ ಗೊತ್ತಿಲ್ಲ. ಮಂಡ್ಯ, ಚಿಕ್ಕಬಳ್ಳಾಪುರ, ಹಾಸನ, ಕೋಲಾರ, ತುಮಕೂರು ಈ ಕ್ಷೇತ್ರಗಳನ್ನ ಕೇಳಿದೆ ಜೆಡಿಎಸ್ ನಮಗೆ ಬಿಟ್ಕೊಡಿ ಅಂತ. ದೋಸ್ತಿಯ ಒಂದು ರಿಸಲ್ಟ್ ಇದನ್ನು ಕೊಡಿ, ಈ ಕ್ಷೇತ್ರಗಳನ್ನು ಬಿಟ್ಕೊಡಿ, ನಾವು ಗೆಲ್ಲಿಸ್ಕೊಬಿಡ್ತೀವಿ ಅಂತ ಕೇಳ್ತಿದ್ದಾರೆ ಅನ್ನುವಂತಹ ಮಾಹಿತಿ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ ಕ್ಷೇತ್ರಗಳನ್ನ ಪ್ರಸ್ತಾಪ ಮಾಡಿದೆಯಂತೆ ಜೆಡಿಎಸ್. ಇದರಲ್ಲೂ ಯಾವ್ದಾದ್ರು ಒಂದು ಬಿಟ್ಕೊಡಿ ಅಂತ. ಎಲ್ಲವೂ ಸಾಧ್ಯ ಇಲ್ಲ, ಜೊತೆಯಾಗಿದ್ದೀವಿ ಅಥವಾ ಮೈತ್ರಿ ಆಗಿದ್ದೀವಿ ಅನ್ನೋ ಒಂದು ಕಾರಣವನ್ನು ಮುಂದಿಟ್ಕೊಂಡು. ಬಟ್ ಪ್ರಸ್ತಾಪ ಮಾಡ್ತಾರೆ. 7 ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಪ್ರಾಬಲ್ಯದ ಬಗ್ಗೆ ರಿಪೋರ್ಟ್ ಪಡಿತಾರೆ. ಈಗ ಅವ್ರು ಏನೇನು ಕ್ಷೇತ್ರ ಕೇಳಿದ್ದಾರೆ, ನಮ್ಮ ಪಕ್ಷದ ಸಂಘಟನೆ ಹೇಗಿದೆ, ನಮ್ಮ ಪಕ್ಷದ ಹೆಸರು ಹೇಗಿದೆ, ನಮ್ಮ ಕ್ಯಾಂಡಿಡೇಟ್ನ ಒಂದು ಗೇನ್ ಏನಿದೆ ಅಲ್ಲಿ, ಇದನ್ನು ಕೂಡ ಮಾಹಿತಿ ಕಲೆ ಹಾಕ್ತಾರೆ. 7 ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಪ್ರಾಬಲ್ಯದ ಬಗ್ಗೆ ರಿಪೋರ್ಟ್ ಪಡೆದು ಡೆಲ್ಲಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಇನ್ನೊಂದು ಸುತ್ತಿನ ಮಾತುಕತೆ ಆಗಿ ಆಮೇಲೆ ಕುಮಾರಸ್ವಾಮಿ ಅವ್ರನ್ನ ಅಲ್ಲಿ ಕರೆಸ್ಕೊಳ್ತಾರೆ ಮಾತಾಡಕ್ಕೆ. HDK ಸ್ಪರ್ಧೆ ಮತ್ತು ಕ್ಷೇತ್ರ ಸ್ಪರ್ಧೆಯಿಂದ ಆಗುವ ಲಾಭದ ಬಗ್ಗೆ ಚರ್ಚೆ. ಒಂದು ವೇಳೆ ಮಂಡ್ಯನ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರಲ್ಲ, ಮಂಡ್ಯದಲ್ಲಿ ಅವರೇ ನಿಂತ್ಕೊಳ್ಳೋದಾದ್ರೆ ಒಂದು ವೇಳೆ ಆಗುವಂತಹ ಲಾಭ ನಷ್ಟದ ಲೆಕ್ಕಾಚಾರ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಇವ್ರನ್ನ ಬೆಂಗಳೂರು ಗ್ರಾಮಾಂತರಕ್ಕೆ ತರಬೇಕು ಅಂತ ಮಾತುಕತೆ ಆಗ್ತಾ ಇದೆ. ಬಟ್ ಅವ್ರನ್ನ ಬರ್ತಾರಾ ಇಲ್ವಾ, ಕುಮಾರಸ್ವಾಮಿ ಅವ್ರು ಒಪ್ತಾರಾ, ಅದು ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. HDK ಸ್ಪರ್ಧೆ ಮತ್ತು ಕ್ಷೇತ್ರ ಸ್ಪರ್ಧೆಯಿಂದ ಆಗುವ ಲಾಭಗಳ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗುತ್ತೆ. ಇವೆಲ್ಲವೂ ಮಾಡಿ ಅಂತಿಮವಾಗಿ ವಾಪಸ್ ಡೆಲ್ಲಿಗೆ ಹೋಗ್ತಾರೆ. ಇನ್ನೊಂದು ದಿನ ಒಂದು ಫೈನ್ ಡೇಟ್ ಫಿಕ್ಸ್ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಅಲ್ಲಿಗೆ ಕರೆಸ್ಕೊಳ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ಚುನಾವಣೆಗೆ ಇರುವಂಥದ್ದು ಕೇವಲ ಬೆರಳೆಣಿಕೆ ತಿಂಗಳು ಮಾತ್ರ. ಹೀಗಿರುವಾಗ ಇವತ್ತಿನ ಮೀಟಿಂಗ್ ಏನಿದೆ, ಎಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ, ಏನೆಲ್ಲ ಚರ್ಚೆಗಳಾಗಬಹುದು? ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿರುವಂಥದ್ದು ವಿಧಾನಸಭೆ ಚುನಾವಣೆ ಸೋಲಿನ ನಂತರ ಮೊದಲ ಬಾರಿಗೆ ಅಮಿತ್ ಶಾ ಅವರು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲೇ ಬಿಜೆಪಿ ಪಾಳ್ಯದಲ್ಲಿ ಸಾಕಷ್ಟು ಸಂಚಲನ ಮನೆ ಮಾಡಿದೆ. ಮಧ್ಯಾಹ್ನ 2:00 ಒಂದು ಕೋರ್ ಕಮಿಟಿಯ ಮಹತ್ವದ ಸಭೆ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಕೋರ್ ಕಮಿಟಿ ಸಭೆ ಮಾಡ್ತಾರೆ. ಒಂದಷ್ಟು ತೀರ್ಮಾನಗಳು ಹೊರಗಡೆ ಬರ್ತವೆ ಅಂತ. ಈಗ ಸದ್ಯ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಹಳೆ ಮೈಸೂರು ಭಾಗದಲ್ಲಿದ್ದಾವೆ. ಜೆಡಿಎಸ್ ಮೈತ್ರಿಗೆ ಬಿಜೆಪಿಯ ಲೋಕಲ್ ಬಿಜೆಪಿ ನಾಯಕರುಗಳು ಸಾಕಷ್ಟು ವಿರೋಧ ಮಾಡ್ತಾ ಇದ್ದಾವೆ. ಜೊತೆಗೆ ಇನ್ನೂ ಸೀಟು ಹಂಚಿಕೆ ಅಂತಿಮ ಆಗಿಲ್ಲ. ಸೀನಿಯರ್ಗಳಿಗೆ ಯಾರಿಗೆಲ್ಲ ಸೀನಿಯರ್ಗಳಿದ್ದಾರೆ ಅವರು ಟಿಕೆಟ್ ಕೊಡಬೇಕಾ, ಕೊಡಬಾರ್ದಾ, ಹೊಸಬ್ರಿಗೆ ಯಾರಿಗೆಲ್ಲ ಕೊಡಬೇಕು, ಬಹಳಷ್ಟು ಗೊಂದಲಗಳು, ಜಂಜಾಟಗಳು, ಗೋಜಲ್ಗಳೆಲ್ಲವೂ ಇದ್ದಾವೆ. ಎಲ್ಲವನ್ನು ಕೂಡ ಅಮಿತ್ ಶಾ ಅವರು ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಬಗೆಹರಿಸ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಬಿಜೆಪಿ ಪಾಳೆಯ ಇರುವಂಥದ್ದು. ಇವತ್ತು 2:30 ಕೋರ್ ಕಮಿಟಿ ಸಭೆ ಮಾಡ್ತಾರೆ. ನಂತರ ಮೈಸೂರು ಕ್ಲಸ್ಟರ್ನ 4 ಲೋಕಸಭೆ ಕ್ಷೇತ್ರಗಳ ವಿಚಾರವಾಗಿ ಮಹತ್ವದ ಸಭೆ ಮಾಡ್ತಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾಗಿ ಟಿಕೆಟ್ ವಿಚಾರವಾಗಿ ಮಾಹಿತಿಗಳನ್ನ ಪಡ್ಕೊಳ್ತಾರೆ. ಗ್ರೌಂಡ್ ರಿಪೋರ್ಟರ್ನ ಅಮಿತ್ ಶಾ ಅವರು ಪಡ್ಕೊಳ್ತಾರೆ. ಕೆಲವೊಂದು ತೀರ್ಮಾನಗಳನ್ನು ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಇವತ್ತು ಕುಮಾರಸ್ವಾಮಿ ಅವರು ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ. ಅವರು ಕೂಡ ಮೈಸೂರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಸೀಟು ಹಂಚಿಕೆ ವಿಚಾರ ಇವತ್ತೇ ಫೈನಲ್ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕು. ಆದರೆ ಸೀಟು ಹಂಚಿಕೆ ವಿಚಾರವಾಗಿ ಜೆಡಿಎಸ್ ಹತ್ತಿರ 5 ರಿಂದ 6 ಕ್ಷೇತ್ರ ಕೇಳಿದೆ. ಯಾವೆಲ್ಲ ಕ್ಷೇತ್ರ ಕೊಡಬೇಕು, ಕೊಟ್ಟರೆ ಏನಾಗುತ್ತೆ, ಏನು ಇಂಪ್ಯಾಕ್ಟ್ ಆಗುತ್ತೆ, ಅಲ್ಲಿ ಜೆಡಿಎಸ್ ಪ್ರಾಬಲ್ಯ ಏನು, ಬಿಜೆಪಿ ಪ್ರಾಬಲ್ಯ ಏನು, ಇವೆಲ್ಲ ವಿಚಾರಗಳ ಬಗ್ಗೆ ಬಿಜೆಪಿ ನಾಯಕರ ಒಂದು ಅಭಿಪ್ರಾಯವನ್ನು ಇವತ್ತು ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಅವರು ಪಡ್ಕೊಳ್ತಾರೆ. ಗ್ರೌಂಡ್ ರಿಪೋರ್ಟ್ ಪಡ್ಕೊಳ್ತಾರೆ. ಇನ್ನು ಮಂಡ್ಯ ವಿಚಾರವಾಗಿ ಬರೋದಾದರೆ
ಸುಮಲತಾ ಅವರು ಸಾಕಷ್ಟು ವಿರೋಧ ಮಾಡ್ತಾರೆ, ನನಗೆ ಟಿಕೆಟ್ ಕೊಡಿ ಅನ್ನುವಂತಹ ಪಟ್ಟಣ ಹಿಡಿದಿದ್ದಾರೆ. ಮೋದಿ ಅವ್ರಿಗೂ ಕೂಡ ಮೊನ್ನೆ ಭೇಟಿ ಮಾಡಿ ಬಂದಿದ್ರು. ಆ ಹಿನ್ನೆಲೆಯಲ್ಲಿ ಮಂಡ್ಯ ಗೊಂದಲಕ್ಕೆ ಯಾವ ಪರಿಹಾರ ಸೂತ್ರವನ್ನು ಅಮಿತ್ ಶಾ ಅವರು ಕಂಡುಕೋತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಬಹುತೇಕ ಮಂಡ್ಯ ಹಾಸನ 4-5 ಕ್ಷೇತ್ರಗಳ ಪೈಕಿ ಮಂಡ್ಯ ಹಾಸನ JDSಗೆ ಬಿಟ್ಟುಕೊಡ್ತಾರೆ ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದಾವೆ. ಮಂಡ್ಯವನ್ನು ಕೂಡ JDSಗೆ ಕೊಡ್ತಾರೆ ಅಂತ ಚರ್ಚೆ ನಡೀತಾ ಇದೆ. ಆ ಥರ ಆದಾಗ ಸುಮಲತಾ ಅವ್ರಿಗೆ ಪರ್ಯಾಯ ಏನಿರುತ್ತೆ, ಪರ್ಯಾಯ ಹುದ್ದೆ ಏನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗುತ್ತೆ. ಒಟ್ಟಾರೆಯಾಗಿ ಸಾಕಷ್ಟು ಗೊಂದಲಗಳಿದ್ದಾವೆ, ಸಾಕಷ್ಟು ತೀರ್ಮಾನಗಳು ಬಾಕಿ ಇದ್ದಾವೆ. ಎಲ್ಲಕ್ಕೂ ಕೂಡ ಅಮಿತ್ ಶಾ ಅವರು ಇವತ್ತಿನ ಸಭೆಯಲ್ಲಿ ಪರಿಹಾರ ಸೂಚಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.